ಅಂಬೇಡ್ಕರ್ ಸರ್ಕಲ್ದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು 15 ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ, ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡೋದು. ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ. ಇವತ್ತಿಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮೀದವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು 100 ಕಿಲೋಮೀಟರ್ ಕಬ್ಬು ಒಯ್ತಾರೋ 3,410 ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ 200 ಕೊಟ್ಟರು ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಒಯ್ಯಕ್ಕೆ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿಕೊಟ್ಟು, ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ 20 ಕಿಲೋಮೀಟರ್ ಕಬ್ಬು ಹೋದ 3,500 ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣೆ ಹಾಕದ್ ನಿಮಗ? ಇವತ್ತ ಅರ್ಥ ಮಾಡ್ಕೋಬೇಕು. ರೈತರ ಮೇಲೆ ಚೆಲ್ಲಾಟ ಆಡೋದು, ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು, ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗದದ್ದ. ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗದ್ದಿರಿ. ನಮಗ 5-6 ವರ್ಷದಿಂದ ಬರೀ 3,000 ರೂಪಾಯಿ ರೇಟ್ ಕೊಡತ್ತೀರಿ. ನಮ್ಮ ಎಲ್ಲಾ ರೇಟ್ಗಳು 2 ರಿಂದ 3 ಪಟ್ಟು ಹೆಚ್ಚಿಗೆ ಆಗ್ಯಾವ. ಕೂಲಿ ಹೆಚ್ಚಾಗೈತೆ. ಬಂಗಾರ ಕೂಡ ಇವತ್ತ 60-70 ಸಾವಿರ 6 ತಿಂಗಳಿದ್ದು 1,30,000 ಆಗೈತೆ. ನಾವ್ ಇಡೀ ರಾಜ್ಯದಾಗ ರೈತರು ಬಹುಸಂಖ್ಯೆ ಆದ್ರದು. ನಮ್ಮ ಮಕ್ಕಳ ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕ. 2 ತೊಲಿ ಬೇಕಂದ್ರೆ 3 ಲಕ್ಷ ರೂಪಾಯಿ ಇವತ್ತು ರೊಕ್ಕ ಬೇಕು. ಎಲ್ಲಿ ತರು ನಾವ? ಹೆಂಗ್ ಬದುಕುನು? ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ. ಕಾರ್ಖಾನೆಯವರ ಇವತ್ತ ನಾವು ಕಬ್ಬು ಕಳಿಸಿದಪ್ಪ ಅಂತಂದ್ರೆ ಅವ್ರ ಇಥನಾಲ್, ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರ 1,000 ಕೋಟಿ ರೂಪಾಯಿ ಅವ್ರ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರೋ. ಕಬ್ಬು ಬೆಳಿತಕ್ಕಂತ ರೈತ ಇವತ್ತು ಬೀದಿಗೆ ಬರತಾನೋ, ಆತ್ಮಹತ್ಯೆ ಮಾಡ್ಕೋತಾನೋ. ಇದನ್ನೆಲ್ಲ ಕೂಡ ಕಾರ್ಖಾನೆ ಮಾಲೀಕರು ಅಭ್ಯಾಸ ಮಾಡಿ ನೀವು ಅಷ್ಟೇ ಶ್ರೀಮಂತರಾಗುವುದಲ್ಲ, ನೀವು ನಮ್ಮ ಒಂದು ಶ್ರೀಮಂತರಾದ್ರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವರು ಮೆಚ್ಚುವುದಿಲ್ಲ. ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ. ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ 3,500 ರೂಪಾಯಿ ತಕ್ಷಣ ನೀವು ಏನಾರು 1 ತಾರೀಕು ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ 1 ತಾರೀಕು ಇಡೀ 14 ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ, ರಾಷ್ಟ್ರೀಯ ಹೆದ್ದಾರಿ ಇರಲಿ, ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗತ್ತೆ. ಇವತ್ತು ಜಿಲ್ಲಾ ಉಸ್ತುವಾರಿ ಖಡಕ್ಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಬೇಕು. ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡಬೇಕು. 3,500 ರೂಪಾಯಿ ಕೊಡ್ಲೇಬೇಕು. ಇಲ್ಲೇ ಮಹಾರಾಷ್ಟ್ರದವ್ರು 3,410 ಕೊಡತ್ತಾರೋ, 20 ಕಿಲೋಮೀಟರ್ದಾಗ 3,500 ಕೊಡ್ಲೇಬೇಕು. ಕೊಡದಿರ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ. ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ. ಇನ್ನ 10 ದಿನ ನಮಗೇನು ಕೂಡ ತೊಂದರೆ ಇಲ್ಲ. ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡದ ಬೆಲೆ ನಿಗದಿಯನ್ನು ಮಾಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ. ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸ್ತಕ್ಕಂಥದ್ದಾಗಬೇಕು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಐತಿಲ್ಲ. ಇಲ್ಲಿ ಶುಗರ್ ಮಂತ್ರಿ ಕೂಡ ಬರಬೇಕು, ಶಿವಾನಂದ ಪಾಟೀಲ್ ಸಾಹೇಬ. ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಂಥಲ್ಲ ಒಬ್ಬ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ. ನಿಮ್ಗೆ ನಾಚಿಕೆ ಹಂಗಿಲ್ಲ? ಶುಗರ್ ಮಂತ್ರಿಯಾಗಿ ನಿಮ್ಗೆ ನಾಚಿಕೆ ಬರುತ್ತಿಲ್ಲ? ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿಲ್ಲ ಅಂತಂದ್ರ ನೀವು ಎಲ್ಲಿ ಬೀದಿ ಒಳಗೆ ಬರ್ತೀರ ಅಲ್ಲಿ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆದಂತ ರೈತರಿಗೆ ಇವತ್ತು ಕಬ್ಬು ಬೆಳೆದಕ್ಕಂತ